ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕ್ರೈಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವಿವಿಧ ವಸತಿ ಶಾಲೆಗಳ 2ನೇ ಸುತ್ತಿನ ಆಯ್ಕೆ ಪಟ್ಟಿಗಾಗಿ ವೇಟ್ ಮಾಡ್ತಾ ಇರುವಂತಹ ಪಾಲಕ ಪೋಷಕರಿಗೆ ಸಂಬಂಧಪಟ್ಟಂತೆ 2ನೇ ಸುತ್ತಿನ ಆಯ್ಕೆ ಪಟ್ಟಿ ಬಿಡುಗಡೆಗೆ ಸಂಬಂಧಪಟ್ಟಂತೆ ಇಲಾಖೆ ಮಟ್ಟದಿಂದ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದು, ಅದರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈಗಾಗಲೇ ಕ್ರೈಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವಿವಿಧ ವಸತಿ ಶಾಲೆಗಳಾಗಿರುವಂತಹ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ, ಏಕಲವ್ಯ ಮಾದರಿ ವಸತಿ ಶಾಲೆ ಆಗಿರ್ಬೋದು, ಈ ರೀತಿ ಎಲ್ಲ ವಸತಿ ಶಾಲೆಗಳಿಗೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನ ಈಗಾಗಲೇ ಬಿಡುಗಡೆ ಮಾಡಲಾಗಿತ್ತು. ಸೊ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಬಿಡುಗಡೆ ಮಾಡಿರುವಂತಹ ಆಯ್ಕೆಯಾಗಿರುವಂತಹ ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನ ಪಡೆಯಲಿಕ್ಕೆ ಕೊನೆಯ ದಿನಾಂಕ ಮೇ 31ನೇ ತಾರೀಕಿನವರೆಗೆ ಅವಕಾಶವನ್ನ ನೀಡಲಾಗಿತ್ತು ಸ್ನೇಹಿತರೆ. ಸೊ ಈಗಾಗಲೇ ದಿನಾಂಕ ಕೂಡ ಮುಗಿದಿದೆ. ಅದ್ರ ಜೊತೆಗೆ ಈಗ ಬಾಕಿ ಉಳಿದಿರುವಂತಹ ಸೀಟುಗಳನ್ನ ತುಂಬಲಿಕ್ಕೆ 2ನೇ ಸುತ್ತಿನ ಆಯ್ಕೆ ಪಟ್ಟಿಗಾಗಿ ಈಗಾಗಲೇ ಸರ್ಕ್ಯುಲರ್ ಕೂಡ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಆಯಾ ಒಂದು ಶಾಲೆಗಳ ವತಿಯಿಂದ ಎಷ್ಟು ಸೀಟುಗಳು ಫಿಲ್ ಆಗಿದಾವೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಕೂಡ ಈಗಾಗಲೇ ಪಡೆದುಕೊಳ್ಳಲಿಕ್ಕೆ ಈಗಾಗಲೇ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಹಾಗಾದ್ರೆ 2ನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಎಷ್ಟು ಸೀಟುಗಳು ಬಾಕಿ ಉಳಿದಿದ್ದಾವೆ, 2ನೇ ಸುತ್ತಿನಲ್ಲಿ ಎಷ್ಟು ಸೀಟುಗಳು ಹಂಚಿಕೆಯಾಗಲಿದೆ ಮತ್ತು 2ನೇ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಪ್ರಕಟಣೆ ಆಗಲಿದೆ, ಅದರ ಜೊತೆಗೆ ಮುರಾರ್ಜಿ ಆಗಿರ್ಬೋದು ಮತ್ತು ಕ್ರೈಸ್ ಆಯ್ಕೆ ಪಟ್ಟಿ ಯಾವಾಗ ಪ್ರಕಟಣೆ ಆಗಲಿದೆ, ಮುರಾರ್ಜಿ ಆಯ್ಕೆ ಪಟ್ಟಿ ಯಾವಾಗ ಪ್ರಕಟಣೆ ಆಗಲಿದೆ, ಅದರ ಬಗ್ಗೆ ಡೀಟೇಲ್ ಆದಂತಹ ಮಾಹಿತಿಯನ್ನ ತಮಗೆ ಈ ಒಂದು ವಿಡಿಯೋದ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋನ ವೀಕ್ಷಣೆ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ಈಗಾಗಲೇ ಕ್ರೈಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವಿವಿಧ ವಸತಿ ಶಾಲೆಗಳಿಗೆ ಈಗ 2026 ಮತ್ತು 27ನೇ ಸಾಲಿನಲ್ಲಿ 6ನೇ ತರಗತಿ ಪ್ರವೇಶವನ್ನ ಬಯಸಲಿಕ್ಕೆ ಕಾಯ್ತಾ ಇರುವಂತಹ ಪಾಲಕ ಪೋಷಕರಿಗೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನ EMRS ಏಕಲವ್ಯ ಮಾದರಿ ಶಾಲೆಯ ಪಟ್ಟಿನೂ ಕೂಡ ಈಗಾಗಲೇ ಬಿಡುಗಡೆ ಮಾಡಿದ್ರು ಸ್ನೇಹಿತರೆ ಮೊದಲನೇ ಸುತ್ತಿನ. ಅದರ ಜೊತೆಗೆ ಕ್ರೈಸ್ ಈ ಮುರಾರ್ಜಿ ವಸತಿ ಶಾಲೆಗಳ ಆಯ್ಕೆ ಪಟ್ಟಿ ಕೂಡ ಪ್ರಕಟಣೆಯನ್ನ ಮಾಡಿದ್ರು. ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಹೆಸರಿರುವಂತಹ ವಿದ್ಯಾರ್ಥಿಗಳು ಜಿಲ್ಲಾವಾರು ಏನು ಆಯ್ಕೆ ಪಟ್ಟಿಯನ್ನ ಪ್ರಕಟಣೆ ಮಾಡಿ, ಸೊ ಆಯ್ಕೆ ಪಟ್ಟಿಯಲ್ಲಿರುವಂತಹ ಹೆಸರಿರುವಂತಹ ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನ ಪಡೆಯಲಿಕ್ಕೆ ಕೊನೆಯ ದಿನಾಂಕವನ್ನ ಮೇ 31ನೇ ತಾರೀಕಿನವರೆಗೆ ಅವಕಾಶವನ್ನ ನೀಡಲಾಗಿತ್ತು ಸ್ನೇಹಿತರೆ. ಇನ್ನೂ ಕೂಡ ಬಹಳಷ್ಟು ಸೀಟುಗಳು ಬಾಕಿ ಉಳಿದಿದ್ದಾವೆ ಸ್ನೇಹಿತರೆ. ಇನ್ನೂ ಕೂಡ ಕೇವಲ 40% ಸೀಟುಗಳು ಮಾತ್ರ ತುಂಬಿಕೊಂಡಿದ್ದಾವೆ. ಇನ್ನೂ ಕೂಡ 60% ಸೀಟುಗಳು ರಾಜ್ಯಾದ್ಯಂತ ಬಾಕಿ ಉಳಿದಿದ್ದು, ಸೊ 60% ಸೀಟುಗಳನ್ನ ತುಂಬಿಕೊಳ್ಳಿಕ್ಕೆ ಈಗ 2ನೇ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟಣೆಗೆ ಸಂಬಂಧಪಟ್ಟಂತೆ ಆಯಾ ಒಂದು ಶಾಲೆಗಳಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಎಷ್ಟು ಮಕ್ಕಳು ಅಡ್ಮಿಷನ್ ಅನ್ನ ಪಡ್ಕೊಂಡಿದ್ದಾರೆ, ಇನ್ನು ಎಷ್ಟು ಬಾಕಿ ಉಳಿದಿದ್ದಾರೆ, ಅದರ ಅಂಕಿ ಅಂಶವನ್ನ ಕೂಡ ಈಗಾಗಲೇ ಇಲಾಖೆ ಮಟ್ಟದಿಂದ ಅಂದ್ರೆ KE ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕೇಳಿದ್ದಾರೆ ಸ್ನೇಹಿತರೆ. ಸೊ ಇದನ್ನೆಲ್ಲ ಇನ್ಫಾರ್ಮೇಶನ್ ಅನ್ನ ಕಳಿಸ್ಲಿಕ್ಕೆ ಕೊನೆಯ ದಿನಾಂಕವನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಸುಮಾರು ನಾಳೆ ಈ ಒಂದು ಎಲ್ಲ ಮಾಹಿತಿಯನ್ನ ನಾಳೆ ಒಳಗಾಗಿ ಸಬ್ಮಿಟ್ ಮಾಡ್ಬೇಕಾಗಿದೆ ಆಯಾ ಒಂದು ಸ್ಕೂಲ್ ಅಥವಾ ಕಾಲೇಜ್ದವರು. ನಂತರ ಅದನ್ನ ಪ್ರೊಸೆಸಿಂಗ್ ಮಾಡಿ ಬಿಡುಗಡೆ ಮಾಡ್ಲಿಕ್ಕೆ ಸುಮಾರು ಒಂದು 2-3 ದಿನಗಳ ಕಾಲಾವಕಾಶ ತೆಗೆದುಕೊಳ್ಳಲಿದೆ ಸ್ನೇಹಿತರೆ. ಸೊ ಈಗ EMRS ಗೆ ಸಂಬಂಧಪಟ್ಟಂತೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಏನು ಬಿಡುಗಡೆಯಾಗಿ ಸುಮಾರು ಒಂದು 15 ದಿನಗಳಾಗಿದ್ದು, ಈಗ 12 ದಿನಗಳಲ್ಲಿ EMRS ನ 2ನೇ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟಣೆ ಆಗಲಿದೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಆಗಿ ಗುರುವಾರದಂದು 2ನೇ ಸುತ್ತಿನ EMRS ಆಯ್ಕೆ ಪಟ್ಟಿ ಪ್ರಕಟಣೆ ಆಗಲಿದೆ ಸ್ನೇಹಿತರೆ. ಅದರ ಜೊತೆಗೆ ಬರುವಂತಹ ಸೋಮವಾರದಂದು ಕ್ರೈಸ್ ಅಂತ ಹೇಳಿದ್ರೆ ಮುರಾರ್ಜಿ 2ನೇ ಸುತ್ತಿನ ಆಯ್ಕೆ ಪಟ್ಟಿ ಸೋಮವಾರದಂದು ಪ್ರಕಟಣೆ ಆಗಲಿದೆ ಸ್ನೇಹಿತರೆ. EMRS ಆಯ್ಕೆ ಪಟ್ಟಿ ಇದೇ ಗುರುವಾರದಂದು ಪ್ರಕಟಣೆ ಆಗಲಿದೆ. ಅದರ ಜೊತೆಗೆ ಕ್ರೈಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಮುರಾರ್ಜಿ ವಸತಿ ಶಾಲೆಗಳ 2ನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನ ಸೋಮವಾರದಂದು ಇಲಾಖೆಯ ವೆಬ್ಸೈಟ್ ನಲ್ಲಿ ಈ KE ವೆಬ್ಸೈಟ್ ನಲ್ಲಿ ಅದನ್ನ ಪ್ರಕಟಣೆಯನ್ನ ಮಾಡಲಿದ್ದಾರೆ ಸ್ನೇಹಿತರೆ. ತಾವು ಈ ಒಂದು ವೆಬ್ಸೈಟ್ ಗೆ ಭೇಟಿ ಕೊಟ್ಟು ಸೊ ಪ್ರವೇಶದ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೇ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೇ 2ನೇ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟಣೆ ಆಗಲಿದೆ ಸ್ನೇಹಿತರೆ. ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸೋಮವಾರದಂದು 2ನೇ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟಣೆ ಆಗಲಿದೆ. ಸೊ EMRS ಆಯ್ಕೆ ಪಟ್ಟಿ ಗುರುವಾರದಂದು ಪ್ರಕಟಣೆ ಆಗಲಿದೆ 2ನೇ ಸುತ್ತಿನ ಆಯ್ಕೆ ಪಟ್ಟಿ. ಸೊ ಯಾರೆಲ್ಲ EMRS ಗೆ ಜಾಯಿನ್ ಆಗ್ತಾ ಇದ್ರ, ಸೊ 2ನೇ ಸುತ್ತಿನ ಆಯ್ಕೆ ಪಟ್ಟಿಗೆ ವೇಟ್ ಮಾಡ್ತಾ ಇರೋರು ಇನ್ನೊಂದು 2 ದಿನಗಳ ಕಾಲ ವೇಟ್ ಮಾಡಿ, ಕ್ರೈಸ್ ಆಯ್ಕೆ ಪಟ್ಟಿಗಾಗಿ ವೇಟ್ ಮಾಡೋರು ಇನ್ನೊಂದು 4-5 ದಿನಗಳ ಕಾಲ ವೇಟ್ ಮಾಡಿ ಸ್ನೇಹಿತರೆ. ಮತ್ತೆ ಪಟ್ಟಿ ಪ್ರಕಟಣೆ ಆಯ್ತು ಅಂತ ಹೇಳಿದ್ರೆ ಮತ್ತೊಂದು ವಿಡಿಯೋ ಮಾಡಿ ಕೂಡ ತಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ತಿಳಿಸ್ತಾ ಹೋಗ್ತೀನಿ ನಿರಂತರವಾಗಿ. ಸುಮಾರು ಈಗಾಗಲೇ 40% ಸೀಟುಗಳು ಫಿಲ್ ಆಗಿದ್ದು, ಇನ್ನೂ ಕೂಡ 60% ಸೀಟುಗಳು ಬಾಕಿ ಉಳಿದಿದ್ದಾವೆ ಅದನ್ನ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ. ಸೊ ಕಟ್ ಆಫ್ ಕೂಡ ಸುಮಾರು ಒಂದು 10-15 ಅಂಕಗಳು ಮತ್ತೆ ಡೌನ್ ಆಗುತ್ತೆ ಸ್ನೇಹಿತರೆ.
ಸೊ ಆಯ್ಕೆ ಆಗುವಂತಹ ನಿರೀಕ್ಷೆ ಬಹಳಷ್ಟು ಇದಾವೆ. ವೇಟ್ ಮಾಡಿ, ಖಂಡಿತವಾಗ್ಲೂ ಕೂಡ ತಮಗೆ ಯಾರಿಗೆಲ್ಲ ಇನ್ನೂ ಕೂಡ ಅದ್ರ ಬಗ್ಗೆ ಮತ್ತೆ ಏನಾರ ಡೌಟ್ಸ್ ಗಳಿದ್ರು ಕೂಡ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ರೆ ಮುಂದಿನ ಒಂದು ವಿಡಿಯೋದಲ್ಲೂ ಕೂಡ ಅದ್ರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.